ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಸಿಗುವಂತ ಮೃದುವಾಗಿರುವಂತ ತಟ್ಟೆ ಇಡ್ಲಿ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಿಡದಿ, ತುಮಕೂರು ಕಡೆ ಎಲ್ಲ ಸಿಗುವಂತ ತಟ್ಟೆ ಇಡ್ಲಿ ಟೇಸ್ಟೇ ಬರುತ್ತೆ. ಮಾಡ್ಕೊಳ್ಳೋದು ಬಹಳ ಸುಲಭ, ಮತ್ತೆ ಅಷ್ಟೇ ಮೃದುವಾಗಿ ರುಚಿಯಾಗಿರುತ್ತೆ. ಅದಕ್ಕೆ ಜೊತೆಗೆ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತನೂ ತೋರಿಸ್ಕೊಡ್ತೀನಿ. ತಟ್ಟೆ ಇಡ್ಲಿ ಬ್ಯಾಟರ್ ಅಂದ್ರೆ ಹಿಟ್ಟಿನಲ್ಲೇ ನಾನು ಸೆಟ್ ದೋಸೆ ಕೂಡ ಸಾಮಾನ್ಯವಾಗಿ ಮಾಡ್ಕೊಳ್ತೀನಿ. ಅದು ಅಷ್ಟೇ ಮೃದುವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಸೊ ಇದು 2-in-1 ಬ್ಯಾಟರ್ ಅಂತಾನೆ ಹೇಳ್ಬೋದು. ತಟ್ಟೆ ಇಡ್ಲಿ ಬ್ಯಾಟರ್ ಅಲ್ಲೇ ಅಂದ್ರೆ ಹಿಟ್ಟಿನಲ್ಲೇ ತಟ್ಟೆ ಇಡ್ಲಿ ಹಾಗೂ ಸೆಟ್ ದೋಸೆ ಮಾಡ್ಕೋಬಹುದು. ಈಗ ತಟ್ಟೆ ಇಡ್ಲಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು 2 ಕಪ್ ಅಷ್ಟು ಇಡ್ಲಿ ರೈಸ್ ಅಂದ್ರೆ ಇಡ್ಲಿಗೆ ಬಳಸೋ ಅಕ್ಕಿ, ಸೇಲಂ ರೈಸ್ ಅಂತ ಏನ್ ಸಿಗುತ್ತೋ ಅದು ತಗೊಂಡಿದ್ದೀನಿ. 1 ಕಪ್ ಅಷ್ಟು ದೋಸೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಗಟ್ಟಿ ಅವಲಕ್ಕಿ. ಎಲ್ಲ ಚೆನ್ನಾಗಿ ಸುಮಾರು 5-6 ಸತಿ ತೊಳ್ಕೊಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಅಕ್ಕಿನ ತೊಳ್ಕೊತೀರೋ ಇಡ್ಲಿ ಅಷ್ಟೇ ಬೆಳ್ಳಕ್ಕೆ ಬರುತ್ತೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತಾನೆ ಹೇಳ್ಬೋದು. ನೀರು ಕ್ಲಿಯರ್ ಆಗೋ ತನಕ ಚೆನ್ನಾಗಿ ತೊಳ್ಕೊಂಡು ಸುಮಾರು ನಾನು 6-7 ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡ್ತೀನಿ. ಇನ್ನೊಂದು ಬೌಲ್ಗೆ 3/4 ಕಪ್ ಅಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಇರುವಂತ ಉದ್ದಿನ ಕಾಳು ತಗೊಂಡು ಸುಮಾರು 4 ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ನೆನೆಸ್ಕೊಳಕ್ ಹೋಗ್ಬಾರ್ದು, 4 ಗಂಟೆ ನೆಂದ್ರೆ ಸಾಕು. ಮೊದಲಿಗೆ ಉದ್ದಿನ ಕಾಳನ್ನ ಹಾಕೊಂಡು ಜೊತೆಗೆ ನಾನಿಲ್ಲಿ ಐಸ್ ಕ್ಯೂಬ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಹಾಕೊಳ್ಳೋ ಉದ್ದೇಶ, ನಾವು ಮಿಕ್ಸಿಯಲ್ಲಿ ಸಾಮಾನ್ಯ ರುಬ್ಬಿದಾಗ ಬಿಸಿ ಬರುತ್ತೆ ಜಾರು, ಆವಾಗ ಹಿಟ್ಟು ಸರಿಯಾಗೋದಿಲ್ಲ. ಹಾಗಾಗಿ ಐಸ್ ಕ್ಯೂಬ್ಸ್ ಹಾಕಿ ಈ ರೀತಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗ್ರೈಂಡರ್ ಅಲ್ಲಿ ರುಬ್ಕೊಂಡ್ರೆ ತುಂಬಾ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಬಟ್ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನಾನು ಮಿಕ್ಸಿಯಲ್ಲೇ ರುಬ್ಬಿ ತೋರಿಸ್ತಾ ಇದ್ದೀನಿ. ನಂತರ 8 ಗಂಟೆಗಳ ಕಾಲ ನೆಂದಿರುವಂತ ಅಕ್ಕಿ, ಸಬ್ಬಕ್ಕಿ ಹಾಗೂ ಗಟ್ಟಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೂ ನಾನು ಐಸ್ ಕ್ಯೂಬ್ಸ್ ಅನ್ನ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಉದ್ದಿನ ಬೇಳೆ ಮಾತ್ರ ಫೈನ್ ಪೇಸ್ಟ್ ಆಗ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ ಏನಾದ್ರು ಸ್ವಲ್ಪ ಬೆಚ್ಚಗಿದ್ರೆ ಅದು ತಣ್ಣಗ್ ಆದ್ಮೇಲೆ ನಾವು ಮುಚ್ಚಳ ಮುಚ್ಚಿ ಫರ್ಮೆಂಟ್ ಮಾಡ್ಲಿಕ್ಕೆ ಬಿಡ್ಬೇಕು. ಪೂರ್ತಿ ಏರ್ ಟೈಟ್ ಲಿಡ್ ಹಾಕಿ ಮುಚ್ಚಬಾರ್ದು. ಏರ್ ಟೈಟ್ ಲಿಡ್ ಯೂಸ್ ಮಾಡಿದ್ರು ಒಂದು ಸ್ವಲ್ಪ ಹಿಂಗ್ ಓಪನ್ ಬಿಟ್ಟಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ, ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು. ಹಾಗಾಗಿ ಇಲ್ಲಿ ನಾನು 1/4 ಟೀ ಸ್ಪೂನ್ ಅಷ್ಟು ಸೋಡಾನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ ಇದು, ಬಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಾಫ್ಟ್ ಆಗಿ ಬರಬೇಕು ಅಂತಂದ್ರೆ ಸೋಡಾ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬಾ ತೆಳ್ಳಕ್ಕೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ತಟ್ಟೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಬ್ಯಾಟರ್ ಅಂದ್ರೆ ಸಂಪಳನ ಅರ್ಧ ಭಾಗ ಅಷ್ಟು ಮಾತ್ರ ಹಾಕೋಬೇಕು. ಅಂದ್ರೆ ತಟ್ಟೆಯಲ್ಲಿ ಅರ್ಧ ಭಾಗ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಯಾಕಂದ್ರೆ ಅದು ನಾವು ಸ್ಟೀಮ್ ಮಾಡಿದಾಗ ಅದು ಪೂರ್ತಿ ಉಬ್ಬುತ್ತೆ. ಹಾಗಾಗಿ ಅರ್ಧ ಭಾಗ ಅಷ್ಟು ಹಾಕೊಂಡು ಎಲ್ಲ ರೆಡಿಯಾಗಿ ಇಟ್ಕೋಬೇಕಾಗತ್ತೆ. ನಾವು ಯಾವ್ದ್ರಲ್ಲಿ ಬೇಯಿಸ್ತೀವಿ, ಇಡ್ಲಿ ಕುಕ್ಕರ್ ಅಥವಾ ಕುಕ್ಕರಲ್ಲಿ ಬೇಯಿಸಕ್ ಮುಂಚೆ ನೀರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೀರು ಕುದ್ದಾಗ ನಾವು ಈ ರೆಡಿ ಮಾಡಿ ಇಟ್ಕೊಂಡಿರುವ ಇಡ್ಲಿ ಸ್ಟ್ಯಾಂಡ್ ಇಡ್ಬೇಕು. ಇದು ಇಂಪಾರ್ಟೆಂಟ್ ಸ್ಟೆಪ್. ಇಟ್ಬಿಟ್ಟು ಆಮೇಲೆ ನೀರು ಕುದಿಲಿಕ್ಕೆ ಇಡಬಾರ್ದು. ನೀರು ಕುದೀತಿರುವಾಗ ಈ ತರ ಇಡ್ಲಿನ ಸ್ಟೀಮ್ಗೆ ಇಡಬೇಕಾಗತ್ತೆ. ಸುಮಾರು 10-12 ನಿಮಿಷ ಇಟ್ರೆ ಸಾಕಾಗತ್ತೆ. ಅಷ್ಟರಲ್ಲಿ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಸುಮಾರು ಬ್ಯಾಡಗಿ ಮೆಣಸಿನ್ಕಾಯಿ 5, ಗುಂಟೂರು ಮೆಣಸಿನ್ಕಾಯಿ ಒಂದು 3 ಬೆಚ್ಚಗಿರೋ ನೀರಲ್ಲಿ 15 ನಿಮಿಷಗಳ ಕಾಲ ನೆನ್ಸಿಟ್ಕೊಳ್ತಾ ಇದ್ದೀನಿ. ಫೈನ್ ಪೇಸ್ಟ್ ಆಗಕ್ಕೆ ಹೆಲ್ಪ್ ಆಗತ್ತೆ ಅಂತಷ್ಟೇ. ಅರ್ಧ ಕಪ್ ಅಷ್ಟು ಹುರ್ಗಡ್ಲೆ, ಸ್ವಲ್ಪ ಕರಿಬೇವು, 4-5 ಹೆಸರು ಬೆಳ್ಳುಳ್ಳಿ, ರುಚಿಗೆ ಉಪ್ಪು, ಮತ್ತೆ ಸಣ್ಣ ನಿಂಬೆಹಣ್ಣು ಗಾತ್ರ ಅಷ್ಟು ನೆನೆಸಿರೋ ಹುಣಸೆ ಹಣ್ಣು, ಮತ್ತೆ 1 ಕಪ್ ಅಷ್ಟು ಹಸಿ ಕಾಯಿ ತುರಿ ಹಾಕೊಂಡು ನೆಂದಿರುವಂತ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬದ್ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬಹುದು. ಕಡೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಪಲ್ಸ್ ಮಾಡ್ಕೋತೀನಿ. ಇದು ಅಲ್ಲಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಣೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಈಗ
ಇಡ್ಲಿ ಎಲ್ಲ ಬೆಂದಿದ್ಯಾ ನೋಡೋಣ. 12 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಇದನ್ನ ಸುಮಾರು ಒಂದು 2 ನಿಮಿಷ ರೆಸ್ಟ್ ಮಾಡಕ್ ಬಿಡಬೇಕು. ಸ್ಟ್ಯಾಂಡಿಂಗ್ ಟೈಮ್ ಅಂತ ಕೊಡಬೇಕು. ಆವಾಗ ಇಡ್ಲಿ ಕ್ಲೀನಾಗಿ ತಟ್ಟೆಗೆ ಅಂಟ್ಕೊಳ್ದೆ ತೆಗಿಲ್ಬೋದು. ಸ್ಟ್ಯಾಂಡಿಂಗ್ ಟೈಮ್ ಕೊಡೋದು ಇದು ಅವಶ್ಯಕತೆ. ಇದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತಾನೆ ಹೇಳ್ಬೋದು. ಒಂದು ಸ್ಪೂನನ್ನ ನೀರಲ್ಲಿ ಎತ್ಕೊಂಡು ಈ ಥರ ಎಡ್ಜಸ್ಸನ್ನು ಮಾತ್ರ ತಕ್ಕೊಂಡ್ರೆ ಈಸಿಯಾಗಿ ಇಡ್ಲಿ ಬಂದ್ಬಿಡತ್ತೆ. ಕೆಲವರು ತಟ್ಟೆ ಇಡ್ಲಿ ಸ್ಟೀಮ್ ಮಾಡ್ಬೇಕಂದ್ರೆ ಬಾಳೆ ಎಲೆ ಹಾಕಿ ಸ್ಟೀಮ್ ಮಾಡ್ತಾರೆ, ಇಲ್ಲ ಬಟ್ಟೆ ಮೇಲೆ ಸ್ಟೀಮ್ ಮಾಡ್ತಾರೆ. ಹೇಗಾದರೂ ಮಾಡ್ಕೋಬಹುದು. ಸಿಂಪಲ್ ಆಗಿ ಎಣ್ಣೆನ ಸವರಿ ಈ ರೀತಿ ಸ್ಟೀಮ್ ಮಾಡಿದ್ರು ಸುಲಭವಾಗಿ ಬಂದ್ಬಿಡತ್ತೆ. ನೋಡಿ ಟೆಕ್ಸ್ಚರ್ ಎಲ್ಲ ಹೇಗಿದೆ, ಸಾಫ್ಟ್ ಆಗಿ ಹೋಟೆಲಲ್ಲಿ ಸಿಗುವಂತ ತಟ್ಟೆ ಇಡ್ಲಿ ತರಾನೇ ಇದೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೂ ಹೈಜೀನಿಕ್ ಆಗಿ ಯಾವಾಗ ಬೇಕೋ ಆವಾಗ ನಾವು ಮನೇಲೇ ಮಾಡ್ಕೋಬಹುದು. ಇದು ಲಂಚ್ ಬಾಕ್ಸ್ ರೆಸಿಪಿ ಅಂತಾನೂ ಹೇಳ್ಬೋದು. ಇಡ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ಬಹಳ ನ್ಯೂಟ್ರಿಷಿಯಸ್ ಇದು. ಮತ್ತೆ ಇದು ಗೆಸ್ಟ್ ಬಂದಾಗ ಮಾಡ್ಲಿಕ್ಕೂ ಚೆನ್ನಾಗಿರುತ್ತೆ. ಇದನ್ನ ನಾವು ಕ್ಯಾಸ್ರೋಲ್ ಅಂದ್ರೆ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಮಧ್ಯಾಹ್ನದ ತನಕನೂ ಹೀಗೆ ಸಾಫ್ಟ್ ಆಗೇ ಇರುತ್ತೆ ಇದು. ಇದನ್ನ ನಾವು ತುಪ್ಪ ಸವರಿ ಚಟ್ನಿ ಪುಡಿ ಮೇಲ್ಗಡೆ ಉದುರಿಸ್ಕೊಂಡು ತಿನ್ಬೋದು. ಅದು ಬಹಳ ರುಚಿಯಾಗಿರುತ್ತೆ. ಚಟ್ನಿ ಜೊತೆ ಮಕ್ಕಳು ತಿನ್ನಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ರೀತಿ ತುಪ್ಪ ಹಾಗೂ ಚಟ್ನಿ ಪುಡಿ ಸವರಿ ಕಟ್ ಮಾಡಿ ಆ ಪೀಸಸ್ನ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ಬೋದು. ಇಲ್ಲ ಅಂತಂದ್ರೆ ಸಕ್ಕರೆ ತುಪ್ಪ ಕೂಡ ಸವರಿ ಕೊಡ್ಬೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಡ್ಲಿ ಬಹಳ ನ್ಯೂಟ್ರಿಷಿಯಸ್. ಇದು ಫರ್ಮೆಂಟ್ ಆಗಿರೋದ್ರಿಂದ ಗಟ್ ಹೆಲ್ತ್ಗೆ ಒಳ್ಳೇದು. ಮತ್ತೆ ಕಾರ್ಬ್ಸ್ ಇರೋದ್ರಿಂದ ಎನರ್ಜಿ ಸಿಗುತ್ತೆ. ಮತ್ತೆ ಉದ್ದಿನ ಕಾಳು ಬಳಸಿರೋದ್ರಿಂದ ಕೆಲವು ಪ್ರಮಾಣದಲ್ಲಿ ಪ್ರೋಟೀನ್ಸ್ ಕೂಡ ಸಿಗುತ್ತೆ. ತಟ್ಟೆ ಇಡ್ಲಿಗೆ ಕೆಂಪು ಚಟ್ನಿ, ಕಾಯಿ ಚಟ್ನಿ ಹಾಗೂ ಬೆಣ್ಣೆ ಒಳ್ಳೆ ಕಾಂಬಿನೇಷನ್. ಈಗ ಅದೇ ತಟ್ಟೆ ಇಡ್ಲಿ ಹಿಟ್ಟಿಂದ ಸೆಟ್ ದೋಸೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಹೋಟೆಲ್ ಸಿಗುವಂತ ಸೆಟ್ ದೋಸೆ ತರಾನೇ ತುಂಬಾ ಮೃದುವಾಗಿ ಬರುತ್ತೆ. ತಟ್ಟೆ ಇಡ್ಲಿ ಹಿಟ್ಟಿಗೆ ನಾನೇನು ಎಕ್ಸ್ಟ್ರಾ ಹಾಕೋತಿಲ್ಲ. ಅದೇ ಹಿಟ್ಟಲ್ಲೇ ನಾನೀಗ ಸೆಟ್ ದೋಸೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಚಿಕ್ಕದಾಗಿ ಈ ರೀತಿ ಸ್ವಲ್ಪ ದಪ್ಪಕ್ಕೆ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪೂರಿ ಸೈಜ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಹೆಂಗೆ ಗುಳ್ಳೆ ಗುಳ್ಳೆ ಬಂದಿದೆ. ಸೆಟ್ ದೋಸೆ ಹೇಗೆ ಈ ತರ ಬಂದಿರುತ್ತೋ ಅದೇ ತರ ಕಾಣ್ತಾ ಇದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ. ಅವಾಗ ಸ್ವಲ್ಪ ಫ್ಲಫಿಯಾಗೂ ಆಗುತ್ತೆ, ನಿಧಾನಕ್ಕೆ ಸಾಫ್ಟ್ ಆಗಿ ಬೇಯುತ್ತೆ. ನೋಡಿ ಈ ರೀತಿ ಸಾಫ್ಟ್ ಆಗಿ ಬರುತ್ತೆ. ಸೆಟ್ ದೋಸೆಗೆ ವೆಜಿಟೇಬಲ್ ಕುರ್ಮಾ ಅಥವಾ ವೆಜಿಟೇಬಲ್ ಸಾಗು ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ನೋಡಿದ್ರಲ್ಲ, ಒಂದೇ ಹಿಟ್ಟಿನಲ್ಲಿ 2 ಸುಲಭವಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಸೂಪರ್ ಆಗಿ ಸಾಫ್ಟ್ ಆಗಿರುವಂತ ಸೆಟ್ ದೋಸೆ ಹೇಗ್ ಮಾಡೋದು ಅಂತ, ಹಾಗೆ ತುಂಬಾ ಮೃದುವಾಗಿರುವಂತ ಹೋಟೆಲ್ ಶೈಲಿಯಲ್ಲಿ ಸಿಗುವಂತ ತಟ್ಟೆ ಇಡ್ಲಿ ಮತ್ತೆ ಕೆಂಪು ಚಟ್ನಿ ಹೇಗ್ ಮಾಡೋದು ಅಂತ. ಹೋಪ್ ನೀವು ಎಲ್ಲ ಟ್ರೈ ಮಾಡಿ ಹೇಗ್ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.